ನಾಳೆ ಬೆಳಗ್ಗೆ ನಮ್ಮ ಪಕ್ಷದ ಲೋಕಸಭೆಯ ಒಂದು ಅಧಿಕೃತ ಅಭ್ಯರ್ಥಿಯಾಗಿರ್ತಕ್ಕಂಥ ಇಟ್ನಾಳ್ ಅವರು ನಾಮಪತ್ರವನ್ನು ಸಲ್ಲಿಸ್ತಕ್ಕಂಥ ಒಂದು ಸಂದರ್ಭ ಇದೆ. ಅದರ ಜೊತೆಗೆ ನಾನು ಆ ನಾಮಪತ್ರ ಸಲ್ಲಿಸುವಂಥ ಸಂದರ್ಭದಲ್ಲಿ ಅವ್ರು ಬರಬೇಕು ಅಂತ ಹೇಳಿ ನನಗೆ ಆಹ್ವಾನವನ್ನು ಕೊಟ್ಟಿದ್ದರು. ಅದ್ರಗೋಸ್ಕರ ಬೆಳಗ್ಗೆ ಬರೋದಕ್ಕಿಂತಲೂ ಮುಂಚಿತನೂ ಬರೋಣ ಅಂತ ತಿಳ್ಕೊಂಡು ಇವತ್ತು ಬಂದಿದ್ದೀನಿ. ಬಂದಾಗ ನಮ್ಮ ಹಿಂದಿನ ನಮ್ಮ ಗೆಳೆಯರು ಅನ್ನೋದಕ್ಕಿಂತಲೂ ಹಿರಿಯ ಸೋದರ ಥರ ನನ್ನ ಜೊತೆಗೆ ಇದ್ದುಕೊಂಡವರು. ಅವರಿಗೆ ಭಾರತೀಯ ಜನತಾ ಪಕ್ಷದಲ್ಲಿ ಸುಮಾರು 10 ವರ್ಷಗಳ ಕಾಲ ಇದ್ದು ಸಾಕಷ್ಟು ಅಭಿವೃದ್ಧಿಯ ಕೆಲಸಗಳನ್ನು ಮಾಡಿರ್ತಕ್ಕಂಥದ್ದು ಮತ್ತು ಜನಮನ್ನಣೆಯನ್ನು ಗಳಿಸಿರ್ತಕ್ಕಂಥ ಒಬ್ಬ ಬಲಿಷ್ಠ ನಾಯಕರು. ಈ ಸರಿ ಅವರಿಗೆ ಅವಕಾಶವನ್ನು ತೆಗೆದು ಬೇರೆಯವರಿಗೆ ಅವಕಾಶ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಕೂಡ ಭಾರತೀಯ ಜನತಾ ಪಕ್ಷದಲ್ಲಿ ಸುಮಾರು 25 ವರ್ಷ ಇದ್ದೆ. ಇತ್ತೀಚಿನ ದಿನಮಾನದಲ್ಲಿ ಪಕ್ಷದಲ್ಲಿ ತತ್ವ ಮತ್ತು ಸಿದ್ಧಾಂತ ಅವೆಲ್ಲವನ್ನೂ ಕೂಡ ಇವತ್ತು ಬದಿಗಿಟ್ಟು ಒಂಥರ ಏನೋ ಹೊಸ ರಾಜಕಾರಣ ಪ್ರಾರಂಭ ಆಗಿದೆ. ಪಾಪ ಅವರು ಇಷ್ಟೆಲ್ಲ ಕೆಲಸ ಮಾಡಿ ಅವರಿಗೆ ಮತ್ತೆ ಅವರಿಗೆ ಅವಕಾಶ ಕೊಟ್ಟಿದ್ರೆ ಗೆಲ್ತಿದ್ರೇನು ಅನ್ನುವಂಥ ಒಂದು ಎಲ್ರಿಗೂ ಕೂಡ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ರು. ಬಟ್ ಕಾಲು ಮಿಂಚೋಗಿದೆ. ಬೇರೆಯವ್ರನ್ನ ಅಭ್ಯರ್ಥಿನೂ ಮಾಡಿದ್ದಾರೆ. ಅವ್ರನ್ನ ನಿರ್ಲಕ್ಷ್ಯ ಮಾಡೋದ್ರಿಂದ ನಾನು ಬಂದಿರೋದು ಒಬ್ಬ ಸ್ನೇಹಿತರು ಹಿರಿಯ ಸೋದರ ಅನ್ನುವಂಥ ಒಂದು ಭಾವನೆಯಿಂದ ನಾನು ಬೇರೆ ಪಕ್ಷದಲ್ಲಿ ಇದ್ದಾಗೂ ಕೂಡ ನಾನು ಕೊಪ್ಪಳಕ್ಕೆ ಬಂದರೆ ಅವ್ರ ಮನೆಗೆ ಬಂದು ಒಂದು ಅರ್ಧ ಕಪ್ ಚಹಾ ಕುಡಿದು ಅವ್ರ ಜೊತೆಗೆ ಕೂತು ಒಂದು ಕುಶಲೋಪಾರಿ ಮಾತುಗಳನ್ನು ಆಡಿ ಮತ್ತು ಅವ್ರು ಬೆಳಗಾಂ ಕಡೆ ಬಂದರೂ ಕೂಡ ನಾನು ಮನೆಗೆ ಬಂದು ನನ್ನ ಮನೆಯಲ್ಲಿ ಕೂತು ನಮ್ಮ ಬಗ್ಗೆನೂ ಕೂಡ ಅವರು ಅನೇಕ ವಿಚಾರಗಳನ್ನು ಕೇಳ್ತಾ ಇದ್ದಾರೆ. ಹಂಗೆ ಕುಟುಂಬದ ಸಂಬಂಧ ಇರೋದರಿಂದ ಇವತ್ತು ನಾನು ಬಂದು ಅವ್ರ ಮನೆಗೆ ಭೇಟಿಯಾಗಿ ಅವ್ರ ಕುಟುಂಬದ ಎಲ್ಲ ಸದಸ್ಯರಿಗೂ ಕೂಡ ಭೇಟಿಯಾಗಿ ಅವರು ಇವತ್ತೇ ಬೆಂಗಳೂರಿನಿಂದ ಬಂದಿದ್ದಾರೆ. ಅವ್ರು ಬಂದಿರೋದು ಗೊತ್ತಾಗಿ ನಾನು ಇಲ್ಲಿ ಬಂದಿರೋದು. ಬಿಜೆಪಿ ಕರ್ಕೊಂಡ್ಬಂದವ್ರು ನೀವೇ ನೋಡಿ, ನನ್ನ ಮಾತಿಗೆ ಬೆಲೆ ಕೊಟ್ಟು ನಾನು ಕರೆದಾಗ ನನ್ನ ಜೊತೆಗೆ ಬಂದು ನಮ್ಮ ಜೊತೆಗೆ ಸುಮಾರು 10 ವರ್ಷಗಳ ಕಾಲ 15 ವರ್ಷಗಳ ಕಾಲ ಈ ಕ್ಷೇತ್ರದ ಸೇವೆಯನ್ನು ಮಾಡುವಂಥ ಒಂದು ಸೌಭಾಗ್ಯ ಅವರಿಗೆ ಸಿಕ್ಕಿತ್ತು. ಯಾವತ್ತೂ ಅವರನ್ನು ನಾನು ಕರೆದಾಗ ಒಂದೇ ಮಾತಿಗೆ ನಮ್ಮ ಮಾತಿಗೆ ಒಂದು ಮನ್ನಣೆಯನ್ನು ಕೊಟ್ಟು ನಮ್ಮ ಜೊತೆಗೆ ಬಂದು ನಮ್ಮ ಜೊತೆಗೆ ಸೇರಿಕೊಂಡು ಪಕ್ಷವನ್ನು ಬಲಾಢ್ಯ ಮಾಡೋದರಲ್ಲಿ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಸೇವೆಯನ್ನು ಮಾಡಿದ್ದಾರೆ. ಆ ಒಂದು ಸ್ನೇಹಪರವಾಗಿರ್ತಕ್ಕಂಥ ಚರ್ಚೆಯಲ್ಲಿ ನಾವು ಇವತ್ತು ಭಾಗವಹಿಸಿದ್ದೀವಿ. ಪಾರ್ಟಿಗೆ ಬರಬೇಕು ಅಂತ ಹೇಳಿ ಇನ್ನೂವರೆಗೆ ನಾನು ಅವ್ರಿಗೂ ಕೇಳಿಲ್ಲ. ಅವ್ರು ಬರ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿಲ್ಲ. ಸಮಯ ಇದೆ, ಅವರು ಆಲೋಚನೆ ಮಾಡ್ತಾರೆ. ಅವರು ರಾಜಕೀಯ ಅವರು ಕೂಡ ತಮ್ಮ ನೆಲೆಯನ್ನು ಹುಡ್ಕೋಬೇಕಾಗತ್ತೆ. ಅಲ್ಲೇ ಇದ್ಕೊಂಡು ಅವರ ರಾಜಕೀಯ ನೆಲೆ ಹುಡ್ಕೋಬೇಕು ಅಥವಾ ಬೇರೆ ಕಡೆ ಹೋಗಿ ಅವರ ನೆಲೆಯನ್ನು ಹುಡ್ಕೋಬೇಕು ಅಂತಕ್ಕಂಥ ತೀರ್ಮಾನ ಮಾಡ್ತಕ್ಕಂಥದ್ದು ಅವರು ಮತ್ತು ಅವ್ರ ಕುಟುಂಬದ ಸದಸ್ಯರು. ನಾನು ಅವ್ರಿಗೆ ಬರಬೇಕು ಅಂಥೇಳಿ ನಾನು ಇವತ್ತೇನು ಆಹ್ವಾನನೂ ಕೊಟ್ಟಿಲ್ಲ. ಕುಶಲೋಪಾರಿಯಾಗಿ ಇವತ್ತು ಮಾತಾಡಿದ್ವಿ. ಸಮಯ ಇದೆ, ಇನ್ನು ಮುಂದಿನ ದಿನಮಾನದಲ್ಲಿ ಕಾಲ ಏನು ತೀರ್ಮಾನ ಮಾಡ್ತಾರೆ. ನೀವು ಆಪ್ತರಾಗಿ ಏನು ಸಜೆಸ್ಟ್ ಮಾಡ್ತಾರೆ ಈ ಸಂದರ್ಭದಲ್ಲಿ? ನೋಡಿ, ಸೋದರನಾಗಿ ನೀವೇನು ಅದನ್ನ ಸಜೆಷನ್ ಕೊಡ್ತೀರಿ? ಹಿರಿಯ ಸೋದರ ಅಲ್ಲ, ಕಿರಿಯ ಸೋದರನಾಗಿ. ಹಿರಿಯ ಸೋದರನಿಗೆ ಅವರಿಗೊಂದು ಒಳ್ಳೆ ಭವಿಷ್ಯ ಸಿಗಬೇಕು ಅಂತಕ್ಕಂಥ ನನ್ನ ಅಪೇಕ್ಷೆ. ನೋಡೋಣ, ಕಾಲ ಇನ್ನೂ ಮಿಂಚಿಲ್ಲ, ಕಾಲ ಇನ್ನೂ ನಮ್ಮ ಮುಂದಿದೆ, ಸಮಯ ಇದೆ. ಆ ಸಮಯಕ್ಕನುಸಾರವಾಗಿ ಅವ್ರ ಜೊತೆಗೆ ಇಟ್ಟುವರೆಗೆ ನಾನು ಮಾತಾಡಿದಾಗ ಬರಲೇಬೇಕು ಅಂತ ನಾನು ಕೇಳಿಲ್ಲ. ಅವ್ರ ನಾಡಿ ಮಿಡಿತ ಅವ್ರ ಆಲೋಚನೆಗಳನ್ನು ಸ್ಟಡಿ ಮಾಡಿದ್ದೀನಿ. ನೋಡೋಣ. ಸ್ಥಳೀಯ ನಾಯಕರೆಲ್ಲ ಈಗಾಗಲೇ ಚರ್ಚೆ ಮಾಡಿರುವಂಥದ್ದು, ಹಾಗಾಗಿ ನೀವು ಬಂದಿರೋ ಅನ್ನೋದು ಒಂದು
ಮಾತು ಸರ್. ನಾನು ಡೈರೆಕ್ಟ್ ಬಂದು ಎಲ್ಲೇ ಗೆಸ್ಟ್ ಹೌಸ್ಗೆ ಹೋಗಲಿಲ್ಲ, ಎಲ್ಲಿ ಹೋಗಲಿಲ್ಲ. ಸಂಗಣ್ಣವ್ರು ಇಲ್ಲಿ ಬಂದಿದ್ದಾರೆ. ಫಸ್ಟ್ ನನ್ನ ಹಳೆಯ ಸ್ನೇಹಿತನಿಗೆ ಭೇಟಿಯಾಗಿ ಟೀ ಕುಡ್ಕೊಂಡು ಇನ್ಮೇಲೆ ಕೀ ವೋಟರ್ಸ್ ಜೊತೆಗೆ ಸಮಾಲೋಚನೆ ಮಾಡಿಕೊಂಡು ಬೇರೆ ಬೇರೆ ಚಟುವಟಿಕೆ, ರಾಜಕಾರಣದ ಮೇಲೆ ನಾವು ಚಟುವಟಿಕೆಗಳನ್ನು ಮಾಡಬೇಕಾಗುತ್ತೆ. ಈ ಕ್ಷೇತ್ರವನ್ನು ಗೆಲ್ಲಬೇಕು ಅಂತ ಹೇಳಿ ನಾವು ಗುರಿ ಇಟ್ಕೊಂಡಿರ್ತಕ್ಕಂಥದ್ದು. ಆ ಗುರಿಯನ್ನು ಮುಟ್ಲಿಕ್ಕೆ ನಾವು ಏನೇನು ಯಾರ್ಯಾರನ್ನು ಸಂಪರ್ಕ ಮಾಡಬೇಕು, ಏನು ಮಾಡಬೇಕು ಅನ್ನೋದು ನಾವು ಕೆಲಸವನ್ನು ಪ್ರಾರಂಭ ಮಾಡಿದ್ದೀವಿ. ಅವ್ರು ಇನ್ನೂ ತಮ್ಮ ಕುಟುಂಬದ ಜೊತೆಗೆ ಚರ್ಚೆ ಮಾಡ್ತಾರೆ. ಅವರು ದಿನಮಾನಗಳಲ್ಲಿ ಏನು ಆಗಬಹುದು ಏನಿಲ್ಲ ಅಂತಕ್ಕಂಥ ಚರ್ಚೆ ಮಾಡ್ಕೊಂಡು ತೀರ್ಮಾನ ಮಾಡುವಂಥದ್ದು ಅವ್ರಿಗಿದೆ. ಈಗಾಗಲೇ ಜಿಲ್ಲಾಧ್ಯಕ್ಷರು, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು ಅಂಗಡಿ ಅವರು ಈಗಾಗಲೇ ಬಂಗಾರ ಯಾವನ ಅಂಗಡಿಯಲ್ಲಿ ಇದ್ರೂ ಕೂಡ ಅದಕ್ಕೆ ಬೆಲೆ ಇದ್ದೇ ಇರುತ್ತೆ. ವಜ್ರ ಯಾವುದೇ ವ್ಯಾಪಾರಸ್ಥನಿದ್ರೂ ಕೂಡ ಅದಕ್ಕೆ ಬೆಲೆ ಇದ್ದೇ ಇರುತ್ತೆ. ನೋಡಿ, ಕುದುರೆ ಓಡುತ್ತೆ, ರೇಸ್ ಗೆಲ್ಲುತ್ತೆ ಅಂದರೆ ಎಲ್ಲರೂ ತಂದು ಅದಕ್ಕೆ ಜಿದ್ದು ಕಟ್ಟವ್ರೇ. ಓಡು ಕುದುರೆ ಅದು. ಓಡು ಕುದುರೆ ಹತ್ತಬೇಕು ಅನ್ನೋವಂಥದ್ದು ಭಾಳಷ್ಟು ಜನದ ಅಪೇಕ್ಷೆ ಇರ್ತದೆ. ಕುದುರೆದು ವಿಚಾರ ಯಾರ ಮಾಲಕನ ಮೇಲೆ ಹಚ್ಕೋಬೇಕು ಅಂತ ಗೊತ್ತಾಗಲಾರ್ದಕ್ಕೆ 66ಕ್ಕೆ ನಿಂತಾರಲ್ಲ. ಗೊತ್ತಾಗಿದ್ರೆ ಇದು ಯಾಕೆ ಆಗ್ತಿತ್ತು? ಬಿಜೆಪಿಯಲ್ಲಿ ವರ್ತನೆ, ಹಿರಿಯ ನಾಯಕರ ವರ್ತನೆ ಏನು ಸರ್? ಯಾಕಂದ್ರೆ ನೀವು ಅನೇಕ ವರ್ಷ ಬಿಜೆಪಿ ಈ ತರ ಅವಮಾನ ಮಾಡುವಂಥದ್ದು, ಈ ರೀತಿಯ ಕಡೆಗಣನೆ ಮಾಡುವಂಥ ವಿನಾಶಕಾಲೀನ ವಿಪರೀತ ಬುದ್ಧಿ. ಮತ್ತೆ ಯಾವ ಲೆಕ್ಕದಲ್ಲಿ 28 ಗೆಲ್ತು ಅಂತ ಹೇಳಕತ್ತಾರೆ ಸರ್ ಅವರು. ಬಹುತೇಕ ಗೋವಾ ಮತ್ತು ತಮಿಳುನಾಡು ಪಕ್ಕದ ರಾಜ್ಯಗಳನ್ನು ಹಿಡ್ಕೊಂಡು ಹೇಳ್ತಾ ಇದ್ದಾರೆ. ಇಲ್ಲ, ಇವರು ಕುಮಾರಸ್ವಾಮಿ ಬಂದಾರ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹೆಂಗ ಸರ್ JDS ಕುಮಾರಸ್ವಾಮಿ? ಕುಮಾರಣ್ಣರ ಬರಲಿ, ಹಿರಿಯಣ್ಣನ ಬರಲಿ, ತೀರ್ಮಾನ ಮಾಡೋರು ಮತದಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.